ಕುಕ್ಕರ್ ನಾನು ಬಿಸಿಗಿಟ್ಟಿದ್ದೇನೆ. ಅದಕ್ಕೆ ತೊಳೆದ 1 ಕಪ್ಪು ಹೆಸರು ಬೇಳೆ ಹಾಕ್ಕೊಳ್ತೇನೆ. ಮೂಂಗ್ ದಾಲ್ ಕುಕ್ಕರಿಗೆ ಡೈರೆಕ್ಟ್ ಹಾಕ್ಕೊಳ್ತೇನೆ. ಸಾಲ್ಟ್, ಉಪ್ಪು ರುಚಿಗೆ ತಕ್ಕಷ್ಟು. 1/4 ಟೀ ಸ್ಪೂನಷ್ಟು ಅರಶಿನ ಟರ್ಮರಿಕ್ ಹಾಕೋಣ. ಈಗ ದಾಲಿಗೆ ಎಷ್ಟು ನೀರು ಬೇಕು ಅಷ್ಟು ಬೇಯಲಿಕ್ಕೆ ಹಾಕೋಣ. ಕುಕ್ಕರ್ನ ಬಾಯಿ ಮುಚ್ಚಿ ಹೈ ಫ್ಲೇಮಲ್ಲಿ 1 ಅಥವಾ 2 ವಿಸಿಲ್ಸ್ ಕೊಟ್ಟರೆ ಸಾಕು. ಒಗ್ಗರಣೆ ರೆಡಿ ಮಾಡುವ. ಪ್ಯಾನ್ ಬಿಸಿಗಿಟ್ಟಿದ್ದೇನೆ. 1 ಟೇಬಲ್ ಸ್ಪೂನ್ ಅಷ್ಟು ಗೀ ಹಾಕೋಣ. ಸೊ ಗೀ ಮೇಯ್ನ್ ಈ ರೆಸಿಪಿಗೆ, ಗೀ ಮಿಸ್ ಮಾಡಬೇಡಿ. ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡು ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕೊಳ್ತೇನೆ, ಜೀರಾ ಸೀಡ್ಸ್. ಆನಂತರ 12 ಎಸಳು ಗಾರ್ಲಿಕ್, ಬೆಳ್ಳುಳ್ಳಿಯನ್ನು ಸಣ್ಣಕ್ಕೆ ತುಂಡು ಮಾಡಿ ಹಾಕೊಳ್ಳಿ. 2 ಹಸಿಮೆಣಸು, ಗ್ರೀನ್ ಚಿಲ್ಲಿ. ಖಾರ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಬೋದು. 1 ಕಡ್ಡಿ ಕರಿ ಲೀವ್ಸ್, ಒಗ್ಗರಣೆ ಸೊಪ್ಪು. ಅದನ್ನು ಸಹ ನಾನು ಸಣ್ಣಕ್ಕೆ ತುಂಡು ಮಾಡಿ ಹಾಕ್ಕೊಳ್ತಿದ್ದೇನೆ. ಒಗ್ಗರಣೆ ಸೊಪ್ಪನ್ನು 1/4 ಟೀ ಸ್ಪೂನ್ ಅಷ್ಟು ಹಿಂಗೆ ಹೆಸರು ಕೊಟ್ಟಿದ್ದ. ಈಗ ಲೋ ಫ್ಲೇಮಲ್ಲೇ ಇದನ್ನು ಒಳ್ಳೆ ರೀತಿ ಫ್ರೈ ಮಾಡುವ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗಲಿ. ಸಾಕು, ಬೆಳ್ಳುಳ್ಳಿ ಕೆಂಪಾಗಿದೆ. ಫ್ಲೇಮ್ ಆಫ್ ಮಾಡುವ. ಮೂಂಗ್ ದಾಲ್ ಸ್ಮೂತ್ ಆಗಿ ಸಾಫ್ಟ್ ಆಗಿ ಬೆಂದಿದೆ. ಈ ರೀತಿ ಮ್ಯಾಶ್ ಆಗಬೇಕು, ಸಾಫ್ಟ್ ಆಗಬೇಕು. ಈಗ ನಾವು ನೋಡಿಕೊಂಡು ನೀರು ಹಾಕೋಣ. ನೀರು ನೋಡಿಕೊಂಡು ಅಡ್ಜಸ್ಟ್ ಮಾಡಿ. ತುಂಬ ತೆಳು ಸಹ ಮಾಡಬೇಡಿ, ತುಂಬ ದಪ್ಪ ಸಹ ಬೇಡ. ಮೀಡಿಯಂ ಕನ್ಸಿಸ್ಟೆನ್ಸಿ ಇಟ್ಕೊಂಡ್ರೆ ಒಳ್ಳೆಯದಾಗ್ತದೆ. ಸಾಲ್ಟ್, ಉಪ್ಪು ಸಹ ಚೆಕ್ ಮಾಡಿ. ಈ ಸ್ಟೇಜಲ್ಲಿ ಸ್ವಲ್ಪ ಬಾಯ್ಲ್ ಬರಲಿ, ಕುದಿ ಬರಲಿ. ಒಳ್ಳೆ ರೀತಿ ಕುದಿ ಬಂದ ನಂತರ ಫ್ಲೇಮನ್ನು ಆಫ್ ಮಾಡುವ. ಆಫ್ ಮಾಡಿ ನಾವು ರೆಡಿ ಮಾಡಿದ ಒಗ್ಗರಣೆಯನ್ನು ಹಾಕೋಣ. ನಾನಿಲ್ಲಿ ಮೀಡಿಯಂ ಕನ್ಸಿಸ್ಟೆನ್ಸಿ ಇಟ್ಕೊಂಡಿದ್ದೇನೆ. ಕೆಲವರಿಗೆ ದಪ್ಪ ಜಾಸ್ತಿ ಬೇಕಂದರೆ ನೀರು ಕಡಿಮೆ ಹಾಕ್ಕೊಂಡ್ರೆ ಸಾಕು. ಈಗ ನಾವು ಮೇಲೆಯಿಂದ ಕೊತ್ತಂಬರಿ ಸೊಪ್ಪು, ಕೊರಿಯಂಡರ್ ಲೀವ್ಸ್ ಹಾಕೋಣ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಒಳ್ಳೆ ಪರಿಮಳ ಆಗ್ತದೆ. ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ. ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡಿ, ವೈಟ್ ರೈಸ್ ಜೊತೆ.